ಮೈಸೂರಿನ ನಾರಿ ಟ್ರಸ್ಟ್ ವತಿಯಿಂದ ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮದಲ್ಲಿರುವ ಟಿಎಸ್ ಸುಬ್ಬಣ್ಣ ಸಾರ್ವಜನಿಕರ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಬೇಸಿಗೆ ಶಿಬಿರದ ನಿಮಿತ್ತ ವಿಶೇಷವಾಗಿ ಕನ್ನಡ ಮಣ್ಣಿನ ಸೊಗಡಿನ ಜಾನಪದ ಕಲೆ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ನಾರಿ ಟ್ರಸ್ಟ್ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳು ಮತ್ತು ಶಿಬಿರದ ನಿರ್ದೇಶಕರಾದ ಸಿಎಸ್ ಮುರಳೀಧರ್ ನೆರವೇರಿಸಿ ಮಾತನಾಡಿದರು. ನಮ್ಮ ಮಾನವ ಹುಟ್ಟಿನಿಂದ ಆರಂಭವಾದ ಮೊದಲ ಕಲೆಯೇ ಜಾನಪದ ಕಲೆ. ಜಾನಪದ ಕಲಾವಿದರು ನಮ್ಮ ನೆಲದ ಸಂಸ್ಕೃತಿಯ ಪ್ರತೀಕ. ಹಾಡಿನಿಂದ ಬದುಕನ್ನು ರೂಪಿಸಿಕೊಂಡ ಮಾನವರು ನಾವು. ಹಾಗಾಗಿ ಜಾನಪದ ಕಲೆಯನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಬೇಕಾದದ್ದು ಯುವ ಪೀಳಿಗೆಯ ಕರ್ತವ್ಯವಾಗಬೇಕು. ಆದ್ದರಿಂದ ಮಾನವನ ಮೂಲ ಬೇರು ಜಾನಪದ ಕಲೆಯನ್ನು ನಶಿಸಲು ಬಿಡಬಾರದು. ಈ ಬೇಸಿಗೆ ಶಿಬಿರದಲ್ಲಿ ಅತ್ಯಂತ ಏಕಾಗ್ರತೆಯಿಂದ ಭಾಗವಹಿಸಿರುವ ಮಕ್ಕಳು ಶ್ರದ್ಧೆಯಿಂದ ಆಲಿಸಿ ಮನನ ಮಾಡಿಕೊಂಡು ಜಾನಪದ ಕಲೆಯನ್ನ ಉಳಿಸಿ ಬೆಳೆಸುವಂತೆ ಮನವಿ ಮಾಡಿದ್ರು. ಇದು ನಮ್ಮ ಭಾರತ ದೇಶದಲ್ಲಿ ಅಲ್ಲ, ಎಲ್ಲ ಜನಾಂಗ ಅಂದ್ರೆ ಒಂದು ಮಾನವ ಎವಲ್ಯೂಷನ್ ಅಂತ ಕರಿತೀವಲ್ಲ, ಅದರಲ್ಲಿ ನಮಗೆ ನಾಲೆಡ್ಜ್ ಇರೋದೇ ಮೌಖಿಕವಾಗಿ. ವೇದಗಳು ಅಷ್ಟೇ ಇವಾಗ ಯಾರೋ ಬರೆದಿಟ್ಟಿರೋದು ಎಲ್ಲ ಮೌಖಿಕ ಪರಂಪರೆ. ಅದು ಕರ್ನಾಟಕ ಜಾನಪದದಲ್ಲಿ ನಮ್ಮ ಜನಪದರು ಮೌಖಿಕ ಪರಂಪರೆ ಎಷ್ಟು ಶ್ರೀಮಂತವಾದದ್ದು ಅಂದರೆ, ನಾನಂತೂ ಒಂದು 15 ವರ್ಷ ಆದ್ರು ಹಿಂದೆ ಸುತ್ತಾಡಿ ನಾನು ಇವ್ರುಗಳಿಗೆಲ್ಲ ಆಶ್ಚರ್ಯ ಆಗೋದು. ಫಸ್ಟ್ ನಾನು ಬಂದ ತಕ್ಷಣ ಹೋಗೋಣ ಮನೆಗೆ ಸಾರ್ ಅವ್ರ ಮನೆಗೆ ಹೋಗೋಣ ಬರ್ರಿ ಅಂತ. ಇವರು ನಮಗೆ ಸಿಗಲ್ಲ. ಪಾಠ ಹೇಳ್ಕೊಡೋರು, ಕಾಸು ಕೊಟ್ಟರೆ ಡಿಗ್ರಿ ತಗೊಂಡು ಮಾಸ್ಟರ್ ಡಿಗ್ರಿ PhD ಮಾಡ್ಕೊಬರೋರು ಫ್ಯಾಕ್ಟ್ರಿಲಿ ಬಂದಂಗೆ 1000 ಜನ ಬರ್ತಾರೆ. ಅವರುಗಳಿಗೆ ಈ ಮಣ್ಣಿನ ಸಂಬಂಧಗಳೇ ಇರಲ್ಲ, ಬರೀ ಡಿಗ್ರಿ ಇರುತ್ತೆ ಅವ್ರ ಹತ್ರ. ಇವರು ಇವರು ಹಾಡೋದು ಬದುಕನ್ನ. ಇವರು ಹಾಡು ಹೇಳಿರೋದು ಯಾರ ಮೇಲೆ? ಮಾದೇಶನ ಮೇಲೆ. ಮಾದೇಶ ಈ ನಮ್ಮ ನೆಲದ ಸಂಸ್ಕೃತಿಯ ನಮ್ಮ ಬದುಕಿನ ಪ್ರತೀಕ. ಅವನು ಮಾದೇಶ ದೇವರಲ್ಲ, ನಮ್ಮ ಬದುಕೋದು ಹೆಂಗ್ ಬದುಕುವುದು, ಒಬ್ಬ ಮನುಷ್ಯ ದೇವರಾಗೋದು ಹೆಂಗೆ ಅನ್ನೋದನ್ನ ಮಾದೇಶ ನಮ್ಗೆ ಮಾದೇಶನ ರೂಪದಲ್ಲಿ ಎಲ್ಲರೂ ಹೇಳ್ಕೊಟ್ಟಿರೋದು. ಅದನ್ನ ಇವರು ಬದುಕ್ತಿರೋದು. ಹಂಗಾಗಿ ಇವ್ರದ್ದು ಹಾಡಲ್ಲ, ಇದು ಬದುಕು. ನಾವೆಲ್ಲರೂ ಕಲಿಬೇಕಾಗಿರೋದು ಇವಾಗ ಪಾಠ. ಯಾವನೋ ಬಂದ, ದರೋಡೆ ಮಾಡ್ದ, ಎತ್ಕೊಂಡು ಹೋದ, ಇನ್ಯಾವನೋ ಏನೋ ಮಾಡ್ದ, ಇನ್ಯಾರೋ ಮಾಡಿದ್ರಲ್ಲ. ಈ ನೆಲದಲ್ಲಿ ಜನ ಬದುಕು ಹೆಂಗೆ ಕಟ್ಕೊಂಡ್ರು. ನನ್ನ ಈ 3 ವರ್ಷದಲ್ಲಿ ನಿಮ್ಮಗಳ ಜೊತೆಗೆ ನನ್ನ ಎಲ್ಲ ಪ್ರಯತ್ನಗಳು ಬದುಕು ಕಟ್ಕೊಡೋಂಥದ್ದು. ನಿಮಗೆ ನಾಲೆಡ್ಜ್ ಇವಾಗ ಎಲ್ಲ ಕಡೆ ಒಂದು ಮೊಬೈಲ್ ಫೋನ್ ಇದ್ರೆ ನಿಮ್ಗೆ ಏನು ಬೇಕಾದ್ರೂ ಮಾಹಿತಿ ಸಿಗುತ್ತೆ. ಆದರೆ ಬದುಕೋದು ಹೆಂಗೆ ಅಂತ ನಾವೇ ಕಲ್ತ್ಕೋಬೇಕು. ಹಿರಿಯರನ್ನ ನೋಡಿ ಕಲಿಬೇಕು ಅಥವಾ ಬದುಕಿರೋರನ್ನ ಕಲಿಬೇಕು. ಅದಕ್ಕೆ ಇವರು ನಮಗೆ ಉದಾಹರಣೆ. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಎಸ್ ನಿಂಗರಾಜ್ ಮಾತನಾಡಿ, ಜಾನಪದ ಕಲೆ ತಲೆಮಾರಿನಿಂದ ತಲೆಮಾರಿನವರೆಗೆ ಮೌಖಿಕವಾಗಿ ಹಾಡಿಕೊಂಡು ಬಂದಿರುವ ಹಿರಿಯ ಕಲಾವಿದರುಗಳನ್ನ ಯುವ ಕಲಾವಿದರುಗಳು ಅನುಸರಿಸಿ ಬೆಳೆಸಬೇಕು ಎಂದರು. ಈ ಕಲೆ ಅನ್ನುವಂಥದ್ದು ತಲೆಮಾರಿನಿಂದ ತಲೆಮಾರಿಗೆ ಮೌಖಿಕವಾಗಿ, ನಾನು ಹೇಳಿದ್ರೆ ಲಿಖಿತ ಅಲ್ಲ, ಮೌಖಿಕವಾಗಿ. ಈಗ ಅವ್ರು ಹೇಳ್ತಾರೆ ಅದನ್ನ ತಿಳ್ಕೊಳ್ಬೇಕು, ಅದನ್ನೇ ಆಡಬೇಕು. ಆದರೆ ನಮಗೆ ಅವ್ರು ಆಡುವಂಥ ಮಾತುಗಳಲ್ಲಿ ಎಷ್ಟೋ ಅರ್ಥ ಇದೆ, ಅದು ಅರ್ಥ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಈ ಕಲೆಯನ್ನು ಉಳಿಸಬೇಕು, ಈ ಕಲೆಯನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುರಳಿ ಸರ್ ಅವರು ಸುಮಾರು 2-3 ವರ್ಷಗಳಿಂದಲೂ ಅಷ್ಟೇ ನಾವು ಎಮ್ಗೆ ಹೋಗುವಂಥದ್ದು, ಆ ಕಲಾವಿದರನ್ನ ಮಾತನಾಡಿಸುವಂಥದ್ದು, ಅವ್ರನ್ನ ತಂದು ಪರಿಚಯ ಮಾಡಿಸುವಂಥ ಕೆಲಸವನ್ನ ಮಾಡ್ತಾವ್ರೆ. ಇದೇ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರಾದ ಚಿಕ್ಕಚೌಡಯ್ಯ ಮತ್ತು ತಂಡದವರಿಂದ ಕಲೆಯ ಬಗ್ಗೆ ತಿಳಿಸಿಕೊಡಲಾಯಿತು. ಜಾನಪದ ಕಲಾವಿದರಾದ ತಲಕಾಡು ವಿನಾಯಕನಗರದ ಬಟ್ಟಮ್ಮ, ಗುರುಮಲ್ಲಮ್ಮ ಹಾಗೂ ಮಲ್ಲಮ್ಮರವರು ಹಲವಾರು ಜಾನಪದ ಹಾಡುಗಳನ್ನಾಡಿ ಮಕ್ಕಳು ಈ ಕಲೆಯನ್ನ ಕಲಿತು ಮುಂದಿನ ಪೀಳಿಗೆಗೆ ಜೀವಂತವಾಗಿರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಹಲವಾರು ಮಕ್ಕಳು ಭಾಗವಹಿಸಿದ್ರು.